ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಇರುವಂಥದ್ದು JSW ಕಂಪನಿಯಲ್ಲಿ, ಅಂದರೆ JSW ಪ್ಲ್ಯಾಂಟ್ ವಿಸಿಟಿಗೆ ಬಂದಿರುವಂಥದ್ದು. ಸೊ ಡೀಲರ್ ಮೀಟ್ ಇತ್ತು. ಗರಡಿ ಅವರು ಈ ಫಂಕ್ಷನನ್ನು ಅರೇಂಜ್ ಮಾಡಿದರು. ಸೊ ಉಡುಪಿ, ಮ್ಯಾಂಗ್ಳೂರಿನ ಎಲ್ಲ ಡೀಲರ್ಸ್ಗಳು JSW ಪ್ಲ್ಯಾಂಟಿಗೆ ಬಂದಿದ್ದೇವೆ. ಸೊ ಇದರ ಬಗ್ಗೆ ನಿಮಗೆ ಒಂದೆರಡು ವಿಚಾರಗಳನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಜಿಂದಾಲ್ ಸೌತ್ ವೆಸ್ಟ್ ಕಂಪನಿಯಲ್ಲೇ ಇದ್ದೇವೆ. ಸೊ ಬಳ್ಳಾರಿಗೆ ಬಂದಿದ್ದೇವೆ ಪ್ಲ್ಯಾಂಟ್ ವಿಸಿಟಿಗೆ. ಆ್ಯಕ್ಚುಲಿ ಗರುಡಿ ಅವರು ಡೀಲರ್ ಮೀಟ್ ಅಂತ ಒಂದು ಪ್ರೋಗ್ರಾಮನ್ನು ಅರೇಂಜ್ ಮಾಡಿದರು. ಸೊ ಆ ಪ್ರಕಾರ ಇವತ್ತು ಬಂದಿದ್ದೇವೆ. ಸೊ ಇಲ್ಲಿಗೆ ಬಂದು ಎಷ್ಟು ದಿವಸ ಆಯ್ತು? ನಾವೀಗ ಬಂದು 2 ದಿನ ಆಯಿತು. ನಿನ್ನೆ ಎರಡು ದಿವಸ ಆಯಿತು ಇಲ್ಲಿಗೆ ಬಂದು. ಸೊ ತುಂಬ ಡೀಲರ್ಸ್ಗಳು ನನಗೆ ಪರಿಚಯ ಆಯಿತು. ಹಾಗೆ ಇವರು ಮಹೇಶ್ ಅಂತ. ಆ್ಯಕ್ಚುಲಿ ಯಾವುದು ನಮ್ಮದು ಇದು ಶಿರೂರು. ನಿಮ್ಮ ಹೆಸರು ಪ್ರಭು ಟ್ರೇಡರ್ಸ್ ಅಂತ. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಒಳ್ಳೆ ಆಗಿತ್ತು. ಇದೊಂದು ನಮ್ಮದು ಖಾಲಿ ಪ್ಲ್ಯಾಂಟ್ ವಿಸಿಟ್ ಟೈಪ್ ಇರಲಿಲ್ಲ ನಮಗೆ, ಬಟ್ ಓವರಾಲ್ ಆಗಿ ನಮಗೆ ಇದೊಂದು ಟ್ರಿಪ್ ಟೈಪ್ ಆಗಿದೆ. ಮತ್ತು ಅಕೊಮಡೇಷನ್ ಆಗಲಿ, ಫುಡ್ ಆಗಲಿ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದು. ಹಾಗೆ ನಿನ್ನೆ ಒಂದು ನೈಟು ಸಣ್ಣ ಪಾರ್ಟಿ ಕೂಡ ಇತ್ತು, ಅದು ಕೂಡ ಒಳ್ಳೆ ರೀತಿಯಲ್ಲಿ ಅರೇಂಜ್ ಮಾಡಿದ್ದು. ಇದರಿಂದ ನಮಗೆ ಫುಲ್ಲು ಹ್ಯಾಪಿ ಆಗಿದೆ. ಈಗ ಹೋಗಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಿತ್ತು, ಮತ್ತೊಂದು ದಿನ ಇದ್ದಿದ್ರೆ ಒಳ್ಳೆಯದಾಗ್ತಿತ್ತು ಅಂತ. ಒಳ್ಳೆ ನಮಗೂ ಕೂಡ ತುಂಬ ಬೇಜಾರಿದೆ. ಯಾಕಂದರೆ ರೂಮ್ ಆಗಿರ್ಬೋದು, ಆ ಹೋಟೆಲ್ ಅರೇಂಜ್ಮೆಂಟ್, ಆ ಫುಡ್ಗಳನ್ನು ಇಡುವಂಥ ಸಿಸ್ಟಮ್ ಆಗಲಿ, ಮತ್ತು ಬೆಳಿಗ್ಗೆ ಆ ಥರ ಫುಡ್ಗಳು ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆ ಎಗ್ ಆಗಿರ್ಬೋದು ಎಲ್ಲವೂ ನಮಗೆ ಖುಷಿ ಆಯಿತು. ಸೊ ಸಂಜೆ ಪಾರ್ಟಿ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ನಮಗೆ ಎಸ್ಪೆಷಲಿ ನನಗೆ ಪ್ಲ್ಯಾಂಟ್ ಬಗ್ಗೆ ಕೇಳಬೇಕಿದ್ದು. ಪ್ಲ್ಯಾಂಟ್ ಬಗ್ಗೆ ಒಂದೆರಡು ಪ್ಲ್ಯಾಂಟಲ್ಲಿ ನಮಗೆ ಅಷ್ಟೆಲ್ಲ ಹೀಟಲ್ಲಿ ಅವರು ವರ್ಕ್ ಮಾಡೋದು ಇದೆಯಲ್ಲ, ತುಂಬ ಕಷ್ಟಕರವಾದದ್ದು. ಅದು ನಮಗೆ ತುಂಬ ದೂರ ನಿಲ್ಲಿಸಿದ್ರು, ಅದು ಲೈನ್ ಇದೆ, ಅದ್ರ ಹೊರಗೆ ನಾವು ನಿಲ್ಲಬೇಕು. ಅಲ್ಲಿಂದನೇ ನಮಗೆ ಅಷ್ಟು ಬಿಸಿ ಬರ್ತಾ ಇದೆ. ಅವರು ಅದ್ರ ಹತ್ತಿರ ಹೋಗಿ ಕೆಲಸ ಮಾಡಬೇಕು. ಎಷ್ಟೇ ಸೇಫ್ಟಿ ಕಿಟ್ ಇದ್ದರೂ ಅದು ಒಳಗಿಂದ ಹೀಟು ಅವರಿಗೆ ಇದ್ದೇ ಇರ್ತದೆ. ಸೊ ಅದು ತುಂಬ ರಿಸ್ಕಿ ಜಾಬ್ ಆಗಿರ್ತದೆ. ಸೊ ಅದೆಲ್ಲ ನೋಡಿದವಾಗ ನಮಗೆ ಅನಿಸ್ತದೆ. ಸೊ ನಾವು ನಮಗೆ ಫೈನಲ್ ಪ್ರಾಡಕ್ಟ್ ಬಂದವಾಗ ನಾವು ಕಸ್ಟಮರ್ಸಿಗೆ ಕೊಡೋದು ಅದೆಲ್ಲ ಸೆಕೆಂಡರಿ, ಬಟ್ ಅದು ಪ್ರೊಡಕ್ಷನ್ ಆಗಬೇಕಾದ್ರೆ ನಮಗೆ ಹೇಗೆ ಆಗ್ತದೆ ಅಂತ ನಿನ್ನೆ ಗೊತ್ತಾಗಿದ್ದು. ಸೊ ನಮಗೆ ನಾವು ಜಸ್ಟು ನಮ್ಮ ಶಾಪಿಗೆ ಬರ್ತಿತ್ತು, ಅದನ್ನು ನಾವು ಕಸ್ಟಮರ್ಸಿಗೆ ತೋರಿಸ್ತಿದ್ವಿ. ಬಟ್ ಅದ್ರ ಹಿಂದೆ ಎಷ್ಟು ಕೆಲಸ ಇದೆ ಅಂತ ನಮಗೆ ನಿನ್ನೆ ಸ್ವಲ್ಪ ಗೊತ್ತಾಯಿತು. ಹಾಗಾಗಿ ಸೊ ಮತ್ತೊಂದು ಸ್ನೇಹಿತರೆ, ಇವತ್ತು ನಾವು ಏನು JSW ಕಂಪನಿಗೆ ಬಂದಿದ್ದೇವೆ. ಮತ್ತೊಂದು ಪ್ರೌಡ್ ಏನಂದರೆ, ಇವರು ನಮ್ಮ ಕರ್ನಾಟಕದವರು, ಸಜ್ಜಂಡಿಂದ. ಸೊ ಹಾಗಾಗಿ ಕರ್ನಾಟಕದವ್ರನ್ನ ಎಂಪ್ಲಾಯೀಸ್ಗಳನ್ನು ಹೈರ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ನೀವು? ಅದೊಂದು ಒಳ್ಳೆಯದು. ವೋಕಲ್ ಫಾರ್ ಲೋಕಲ್ ಅಂದರೆ ಹಾಗೆ ನಮ್ಮ ಲೋಕಲಲ್ಲಿ ನಾವು ಫಸ್ಟು ಬೆಳೆಸಬೇಕು, ನಾವು ಬೆಳಿಬೇಕು, ನಮ್ಮ ಜೊತೆ ಇರೋನನ್ನು ಬೆಳೆಸ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ ಇವರು, ಅದು ತುಂಬ ಚೆನ್ನಾಗಿದೆ. ಸೊ ಲೋಕಲ್ ಅವರಿಗೆ ತುಂಬ ಪ್ರಿಫರೆನ್ಸ್ ಕೊಟ್ಟು ಫಸ್ಟ್ ಪ್ರಿಫರೆನ್ಸ್ ಲೋಕಲ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಏನಾದರೂ ಇಂಥ ಕಂಪನಿಯಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇದ್ದರೆ ಇದು ಒಳ್ಳೆ ಕಂಪನಿ ಅಂತ ಹೇಳ್ತೇನೆ ನಾನು. ಸೊ ಇದೊಂದು ತುಂಬ ಬೆಸ್ಟ್ ಕಂಪನಿ ವರ್ಕಿಂಗ್ ಮಾಡಲಿಕ್ಕೆ. ಸೊ ಎಲ್ಲ ಅಕೊಮಡೇಷನ್ಸು ಅದು ಇದು ಎಲ್ಲ ಒಳ್ಳೆ ಇದೆ. ಸೊ ಬೆನಿಫಿಟ್ಸ್ ಕೂಡ ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಕೊಡ್ತಾರೆ ಎಂಪ್ಲಾಯೀಸ್ಗಳಿಗೆ. ಎಂಪ್ಲಾಯೀಸ್ನ ಟ್ರೀಟ್ ಮಾಡೋ ರೀತಿ ಎಲ್ಲ ತುಂಬ ಚೆನ್ನಾಗಿದೆ ಇವರು. ಸೊ ಸೇಫ್ಟಿ ವೈಸ್ ಆಗಲಿ, ಅಕೊಮಡೇಷನ್ನು, ಆಮೇಲೆ ಬೆನಿಫಿಟ್ಸು ಎಲ್ಲ ಒಳ್ಳೆ ಇದೆ. ಸೊ ಥ್ಯಾಂಕ್ ಯು ಮಿಸ್ಟರ್ ಮಹೇಶ್ ಅವರೇ. ಸೊ ನಮಗೆ ಅವರು ಇಲ್ಲಿ ಸ್ನೇಹಿತರಾಗಿಬಿಟ್ರು. ಸೊ ತುಂಬ ಜನ ಇದ್ದಾರೆ ಹೀಗೆ. ಹಾಗೆ ನಮ್ಮಲ್ಲಿ JSW ವಿಭಿನ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಅವ್ರು ಮೇಯ್ನ್ ನಮ್ಮದು ಯಾವುದು ಮ್ಯಾಂಗ್ಳೂರು ಮತ್ತು ಉಡುಪಿದು ಮೇಯ್ನ್ ಅವರು. ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ ಇನ್ನಿಬ್ಬರು ಗೆಳೆಯರು ಸಿಕ್ಕಿದ್ದಾರೆ. ಒಬ್ಬರು ದೀಪ್ತಿಯಿಂದ, ಇನ್ನೊಬ್ಬರು ಸರಿ ಸ್ವಲ್ಪ ಶಿವನಿಧಿ ಹಾರ್ಡ್ವೇರಿಂದ. ಸೊ ಇವರೆಲ್ಲ ಉಡುಪಿಯವರು, ನಾನು ಮ್ಯಾಂಗ್ಳೂರ್ನವರು. JSW ಪ್ರೊಡಕ್ಷನ್ ಪ್ಲಾನಿಂಗ್ ಹೇಗೆ ಮಾಡ್ತಾರೆ, ಪ್ರೊಡಕ್ಷನ್ ಪ್ರೋಸೆಸ್ ಹೇಗೆ ಮಾಡ್ತಾರೆ, ಮತ್ತು ಅದನ್ನು ಲಿಕ್ವಿಡ್ ಸ್ಟೀಲ್ ಹೇಗೆ ಮಾಡ್ತಾರೆ, ಅದನ್ನು ಸ್ಲ್ಯಾಬ್ ಮಾಡಿ ಕಾಸ್ಟಿಂಗ್ ಹೇಗೆ ಮಾಡ್ತಾರೆ, ಅದರ ಪ್ರೋಸೆಸ್ ಬಾಯ್ಲ್ ಆಗೋದಿದೆ, ಆಮೇಲೆ ಅದು ಸಿಯರ್ಗೆ ಕನ್ವರ್ಟ್ ಮಾಡ್ತಾರೆ, GPಗೆ ಕನ್ವರ್ಟ್ ಮಾಡ್ತಾರೆ, ಆಮೇಲೆ ಅದನ್ನು GL ಕಲರ್ ಕೋಟೆಡ್ ಹೇಗೆ ಕನ್ವರ್ಟ್ ಮಾಡ್ತಾರೆ, ಎಲ್ಲ ಮಾಹಿತಿಯನ್ನು ನಾವು ಇವತ್ತಿನ ದಿವಸ JSW ನಾವು ನೋಡಿದ್ದೀವಿ.
ನಮಗೆ ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಇಷ್ಟು ತನಕ ಸಾಧ್ಯ ಆಗಿರಲಿಲ್ಲ. ಅದನ್ನು ನೋಡಲಿಕ್ಕೆ ಸಹಾಯ ಮಾಡಿದಂಥ JSW ಟೀಮ್ಗೆ, ಜೀವನವರಿಗೆ, ಮಿಥುನವರಿಗೆ ಮತ್ತು ಅದರ ಹಿಂದಿನ ಎಲ್ಲ ಆಫೀಸರ್ಸ್ಗಳಿಗೆ ನಾವು ಧನ್ಯವಾದ ಗರುಡಿ ಸ್ಟೀಲ್ ಕಡೆಯಿಂದ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ಎಲ್ಲ ವ್ಯಾಲ್ಯೂಬಲ್ ಡೀಟೇಲರ್ಸ್ ಇಲ್ಲಿಗೆ ಕರ್ಕೊಂಡು ಬಂದು ಅವರನ್ನು ಇಲ್ಲಿ ವಿಟ್ನೆಸ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಈ ವಿಚಾರದಲ್ಲಿ ನಾವು ಗರುಡಿ ಸ್ಟೀಲ್ ಅವರು JSW ಅವರಿಗೆ ಧನ್ಯವಾದ. ಪ್ಲ್ಯಾಂಟ್ ವಿಸಿಟ್ ಮಾಡಿದ್ದೇವೆ. ಅದು ಅನುಭವ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ಮೆಲ್ಟಿಂಗು, ಆಮೇಲೆ ಶೀಟ್ ಡ್ರಾಯಿಂಗು, ಇದನ್ನೆಲ್ಲ ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ. ಡಿಸೈನ್ ಮಾಡಲಿಕ್ಕೂ ಕೂಡ ಭಾಳ ಹೆಲ್ಪ್ ಆಗಿದೆ. ಇದಕ್ಕೆ ನಮ್ಮ ಗರುಡಿ ಸ್ಟೀಲು ಹಾಗೂ ನಮ್ಮ JSW ಪ್ಲ್ಯಾಂಟ್ ಎಲ್ಲ ಸಹಕಾರ ಮಾಡಿದ್ದಕ್ಕೆ ಭಾರಿ ಸಂತೋಷ ಆಗಿದೆ. ಅವರಿಗೆಲ್ಲ ಧನ್ಯವಾದ ಹೇಳ್ತೇನೆ. ಇನ್ನು ಮುಂದೆ ಕೂಡ ಹೀಗೆ ನಮ್ಮನ್ನು ಕರ್ಕೊಂಬರಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. JSW ಸ್ಟೀಲ್ ಪ್ಲ್ಯಾಂಟ್ ನೋಡಿ ನಮಗೆ ಭಾರಿ ಖುಷಿಯಾಗಿದೆ. ಅವರ ಫ್ಯಾಕ್ಟ್ರಿ ಎಕ್ಸ್ಪೆನ್ಷನ್ ನೋಡಿ ತುಂಬ ಖುಷಿಯಾಯಿತು. ನಮಗೆ ಕಸ್ಟಮರಿಗೆ ಹೇಳಲಿಕ್ಕೆ ತುಂಬ ನಾಲೆಜ್ ಸಿಕ್ಕಿದೆ. ನಿಮಗೆ ಗರಡಿ ಮತ್ತು JSW ಅವರಿಗೆ ತುಂಬ ಥ್ಯಾಂಕ್ಸ್. ಅವರು AR ಸ್ಟೀಲ್ ಉಚ್ಚಿಲದಿಂದ ಗರುಡಿ ಸ್ಟೀಲ್ಸ್ ಮತ್ತು ಈ JSW ಈ ಪ್ಲ್ಯಾಂಟ್ನವರು ನಮಗೆ ಒಂದು ಪ್ಲ್ಯಾಂಟ್ ವಿಸಿಟ್ ಅನ್ನೋ ಕಾರ್ಯಕ್ರಮವನ್ನು ಇದು ಮಾಡಿದರು. ನಿಜವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಬೇಕು. ಆ್ಯಕ್ಚುಲಿ ನಮಗೆ ಕೌಂಟರ್ನಲ್ಲಿ ಕೆಲವು ಕಸ್ಟಮರ್ಗಳು ಬಂದು ಕೆಲವು ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ನಮಗೆ ಅದರಲ್ಲಿ ಮಾಹಿತಿ ಇರುವುದಿಲ್ಲ. ಆದರೆ ನಾವು ಈ ಪ್ಲ್ಯಾಂಟ್ ವಿಸಿಟ್ ಮಾಡಿ ಈ ಶೀಟ್ JSW ಈ ಟರ್ನರೌಂಡ್ ಪ್ಲಸ್ ಶೀಟ್ ಹೇಗೆ ಪ್ರೊಡಕ್ಷನ್ ಆಗ್ತದೆ, ಅದರಲ್ಲಿ ಯಾವೆಲ್ಲ ಪ್ರೊಸೆಸಿಂಗ್ ಉಂಟು, ಎಲ್ಲ ಮಾಹಿತಿಗಳು ನಮಗೆ ಚೆನ್ನಾಗಿ ಇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಗರುಡಿ ಸ್ಟೀಲ್ಸ್ ಮತ್ತು ಈ JSW ಇಬ್ಬರಿಗೂ ಧನ್ಯವಾದ. ನನಗೆ ಹೊರಡಬೇಕಾದ್ರೆ ಒಂದು 8 ಗಂಟೆ ಜರ್ನಿ ಮಾಡಬೇಕು, ಇಷ್ಟು ದೂರ ಬಂದು ಇದು ಬೇಕಂತ ಇತ್ತು. ಆದರೆ ಬಂದ ನಂತರ ಯಾರೆಲ್ಲ ಶೀಟೆಲ್ಲ ಮಾಡ್ತಾರೆ ಇದನ್ನು ನೋಡಲೇಬೇಕು, ಅಷ್ಟು ವೆಲ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿಯಾಯಿತು. ಫ್ಯಾಕ್ಟ್ರಿ ವಿಮಾನದಲ್ಲಿ ನೋಡಿದ್ದು ಶುರು ಆದರೆ ಭಾರಿ, ಮತ್ತು ಆಗಿದ್ದು ವೆದರ್ ಮತ್ತು ಬಾಕಿದೆಲ್ಲ ಎಷ್ಟು ನಮಗೆ ಸ್ವಲ್ಪ ತೋರಿಸಿದ್ರಿ, ಎಲ್ಲ ತುಂಬ ಖುಷಿಯಾಯಿತು. ನಿಮಗೆ ಮತ್ತು ಗರುಡಿ ಸ್ಟೀಲ್ನವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನಮಗೆ ಇಲ್ಲಿ ತೋರಿಸುವಾಗ ತುಂಬ ಜನ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೇನೆ. ನಾವು ಗರುಡಿ ಸ್ಟೀಲ್ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ವಿಜಯನಗರದ ವರ್ಲ್ಡಲ್ಲೇ ಇದು ಭಾರತದಲ್ಲೇ ದೊಡ್ಡ ಪ್ಲ್ಯಾಂಟು. ಈ ಪ್ಲ್ಯಾಂಟ್ ವಿಸಿಟ್ಗೆ JSW ಪ್ಲ್ಯಾಂಟ್ಗೆ ನಮ್ಮನ್ನು ಕರ್ಕೊಂಡ್ಬಂದಿದ್ದಾರೆ ಬಳ್ಳಾರಿ. ಮತ್ತು ಇಲ್ಲಿ ತುಂಬ ಕಲಿಯುವಂಥದ್ದಿದೆ. ಯಾಕಂದರೆ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅವ್ರದ್ದೆಲ್ಲ ನಾನು ಹೇಳೋದು ನೀವು ಬರಬೇಕಿತ್ತು ಅಂತ. ಯಾಕಂತ ಹೇಳಿದ್ರೆ ಇಂಥ ಒಂದು ಪ್ಲ್ಯಾಂಟ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಕರ್ಕೊಂಡು ಬಂದಿದ್ದಾಗ ಇಲ್ಲಿ ಮೊದಲನೇದಾಗಿ ನಮ್ಮ ಪ್ಲ್ಯಾಂಟ್ ವಿಸಿಟ್ ಕರ್ಕೊಂಡು ಹೋದರು. ಅಲ್ಲಿ ಪ್ಲ್ಯಾಂಟ್ ವಿಸಿಟಲ್ಲಿ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಮತ್ತು ಅದರಲ್ಲಿ ಒಂದಷ್ಟು MS ಮದರ್ ರೋಲ್, ಅದು GI ಮತ್ತು CR ರೋಲ್ಗೆ ಅದು ರಿಲೇಟೆಡ್ ಅಂತ ಹೇಳಿದ್ದಾರೆ. ಅದು ಖುಷಿ ನಮ್ಗೆ ತಿಳ್ಕೊಳ್ಳೋವಂಥ ತುಂಬ ಇತ್ತು. ಸ್ಟಡಿ ಮೆಟೀರಿಯಲ್ ಇತ್ತು ಇಲ್ಲಿ. ಆಮೇಲೆ ಇಲ್ಲಿ ಸೇಫ್ಟಿ ಎಲ್ಲ ನೋಡಿದರೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಸ್ಪೋರ್ಟ್ಸ್ ನೀರಜ್ ಚೋಪ್ರಾ ಅಂತ ಈಗ ಒಲಿಂಪಿಕ್ ಮೆಡಲಿಸ್ಟ್ ಅಂಥವರು ಇಲ್ಲಿ ಸ್ಟಡಿ ಮಾಡಿದ್ದಾರೆ. ಇಲ್ಲಿ ಸ್ಪೋರ್ಟ್ಸಲ್ಲಿ ಅಂಥವರಿಗೆ ಒಂದು ಅವಕಾಶ ಕೊಟ್ಟಂಥ JSW ಒಂದು ಗ್ರೌಂಡ್ ನಮಗೆ ಕರ್ಕೊಂಡು ಹೋದರು. ತುಂಬ ಖುಷಿ ಆಯಿತು. ಮತ್ತು ಹಾಗೆ ಇಲ್ಲಿ ಫೆಸಿಲಿಟಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅದೇ ರೀತಿ ಬಿಸ್ನೆಸ್ ಜೊತೆಗೆ ಸಜ್ಜನ್ ಜಿಂದಾಲ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಬಿಸ್ನೆಸ್ ಜೊತೆಗೆ ವ್ಯವಹಾರದ ಜೊತೆಗೆ ಒಂದಷ್ಟು ಇಲ್ಲಿ ಇತಿಹಾಸ ಪ್ರಸಿದ್ಧ ಇದು ನಮ್ಮ ಹಾಳು ಹಂಪೆ ಅಂತ ಹೇಳ್ತಾರೆ. ಆದರೆ ಹಾಳು ಹಂಪೆ ಅಲ್ಲ, ಅದು ಒಂದು ವ್ಯಾಲ್ಯೂಯಬಲ್ ಹಂಪೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಆ ಥರ ಒಂದು ಮ್ಯೂಸಿಯಂ ಇಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ. ಅವ್ರ ಹೆಂಡತಿ ಕೂಡ ಸಂಗೀತ ಇರಬೇಕು. ಅವರು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ, ಅದ್ರ ಇಂಪ್ರೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುವಂಥದ್ದು. ನಾವು ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈ ರೀತಿಯಲ್ಲಿ ಒಂದು ಕಂಪ್ನಿ ನಮ್ಮ ದೇಶದಲ್ಲಿ ವರ್ಕ್ ಮಾಡಿದ್ರೆ ತುಂಬ ನಮ್ಗೆ ಅನುಕೂಲ ಆಗುತ್ತೆ. ನಮ್ಮ ಇತಿಹಾಸ ಪ್ರಸಿದ್ಧ ಸ್ಥಳಗಳೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ, ನಮಗೂ ಕೂಡ ಹೆಮ್ಮೆ ಇರುತ್ತೆ ಅನ್ನುವಂಥದ್ದು ಹೇಳ್ತಾ ಗರುಡಿ ಸ್ಟೀಲ್ ಅವ್ರಿಗೆ ಮತ್ತು JSW ಇವರಿಬ್ಬರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತು ಎಲ್ಲ ನಮಗೆ ಈ ಬಳ್ಳಾರಿ ಯೂನಿಟ್ ಎಲ್ಲ ಇನ್ಫಾರ್ಮೇಷನ್ ಹೇಳ್ಕೊಟ್ಟಂಥ ಎಲ್ಲ ಫುಲ್ ಟೀಮ್ಗೆ, ಗರುಡಿ ಸ್ಟೀಲ್ ಟೀಮ್ JSW ಟೀಮ್ಗೆ ನಾನು ಪೂರಕವಾದ ಧನ್ಯವಾದಗಳು. ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಈ JSW ಪ್ಲ್ಯಾಂಟಿಗೆ ಹೋಗುವ ಮುಂಚೆ ನಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಮತ್ತು ಹೇಗೆ ಮುಕ್ತಾಯಗೊಳ್ತು ಇದೆಲ್ಲವನ್ನು ತುಣುಕಾಗಿ ನಿಮ್ಮಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡುವಂಥದ್ದು. ಮೊದಲದಾಗಿ ಜರ್ನಿ ಸ್ಟಾರ್ಟ್ ಆಗಿತ್ತು ಮ್ಯಾಂಗ್ಳೂರಿಂದ. ತದನಂತರ ಎಲ್ಲರೂ ಒಟ್ಟಾಗಿ
ಬ್ರಹ್ಮಾವರದಲ್ಲಿ ಒಂದು ಡಿನ್ನರ್ ವ್ಯವಸ್ಥೆಯನ್ನು ಗರುಡಿ ಸ್ಟೀಲ್ ಅವರು ಹಮ್ಮಿಕೊಂಡಿದ್ರು. ಸೊ ಅದರ ಪ್ರಕಾರ ಡಿನ್ನರನ್ನು ಮುಗಿಸಿದ್ವಿ ಸುಮಾರು 8-8:30 ಹೊತ್ತಿಗೆ. ಸೊ ತದನಂತರ ನನಗೆ ಎಲ್ಲ ಡೀಲರ್ಸ್ಗಳ ಪರಿಚಯ ಇರಲಿಲ್ಲ. ಸೊ ಇಲ್ಲಿ ನಾನು ಪರಿಚಯಗಳನ್ನು ಮಾಡಿಕೊಂಡೆ. ಸೊ ಅವ್ರ ಜೊತೆ ಬರಲಿಕ್ಕೆ ಶುರು ಮಾಡಿದೆ. ತದನಂತರ ನಮ್ಮ ಜರ್ನಿ ನಮ್ಮ ಐರಾವತ ಏನಿದೆ KSRTC ಐರಾವತ ಈ ಬಸ್ಸನ್ನು ಗರುಡಿ ಸ್ಟೀಲ್ ಅವರು ಅರೇಂಜ್ ಮಾಡಿದರು. ಸೊ ಅದರ ಪ್ರಕಾರ ಜರ್ನಿಯನ್ನು ನಾವು ಬ್ರಹ್ಮಾವರದಿಂದ ಮತ್ತೆ ಆಫ್ಟರ್ ಡಿನ್ನರ್ ಸ್ಟಾರ್ಟ್ ಮಾಡಿರುವಂಥದ್ದು. ತುಂಬ ಜನರು ಅಂದರೆ ತುಂಬ ಡೀಲರ್ಸ್ಗಳು ತುಂಬ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ ಕೂಡ. ಸೊ ಏನು ಬ್ರಹ್ಮಾವರದಿಂದ ನಾವು ಹೊರಟ್ವಿ. ತದನಂತರ ನನ್ನ ಸ್ನೇಹಿತರು ಕೂಡ ಭಾಗಿಯಾದರು. ನಾವೊಂದ ಒಪ್ಪಂದ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಥಳಗಳಲ್ಲಿ ಪಿಕಪ್ಗಳನ್ನು ಪಡೆದಿರುವಂಥದ್ದು. ಪ್ರಯಾಣ ಸ್ಟಾರ್ಟ್ ಆಗಿದೆ. ಇನ್ನೇನು ತಡ ಸ್ನೇಹಿತರೆ, ಬನ್ನಿ JSW ಪ್ಲ್ಯಾಂಟ್ ಒಳಗೆ ವಿಸಿಟನ್ನು ಮಾಡೋಣ. ಸೊ ಪ್ಲ್ಯಾಂಟ್ ಒಳಗೆ ಹೋಗ್ತಿರುವಾಗ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ರೆಸ್ಟ್. ಈ ರೆಸ್ಟ್ ವ್ಯವಸ್ಥೆಯನ್ನು ಬಹಳ ಸುಸಜ್ಜಿತವಾಗಿ JSW ಕಂಪನಿ ನಮಗೆ ಅರೇಂಜ್ ಮಾಡಿತ್ತು. ಸೊ ಅದೇ ರೀತಿ ಈ ಸ್ಟೆಪ್ಸ್ನ ಮೂಲಕ ನಾವು ಈ ಕಂಪನಿಗೆ ಪಾದಾರ್ಪಣೆಯನ್ನು ಮಾಡಿದ್ವಿ. ಚೆನ್ನಾಗಿದೆ. ಎಲ್ಲ ಎಲ್ಲಿದ್ದಾರೆ? ನಮ್ಮವರ ಕೂತಿದೆ. ಕೂತಿ ಆಡ್ತೀನಿ. ಅಯ್ಯೋ ಹೂವಲ್ಲಿ ಮನೆ ಕಾಲ್ತಿಲ್ಲ. JSW ಕಂಪನಿಯ ರೂಮಿಗೆ ನಾವು ಎಂಟ್ರಿ ಕೊಟ್ವಿ ಕೂಡ. ಸೊ ಮೊದಲನೇದಾಗಿ ಎಲ್ಲ ಕಡೆ ಹೀಗೆ ಆಧಾರ್ ಕಾರ್ಡನ್ನು ತೋರಿಸ್ಬೇಕಾಗಿತ್ತು. ಅಂದರೆ ಬೇರೆ ಕಡೆ ಒಂದು ರೂಮ್ನಲ್ಲಿ ಹಾಲ್ಟ್ ಆಗೋದಾದರೆ ಒಬ್ಬನದ್ದು ಆಧಾರ್ ಕಾರ್ಡ್ ತೋರಿಸ್ಬೇಕು. ಬಟ್ ಇಲ್ಲಿ ಹಾಗಲ್ಲ, ಇಬ್ಬರದ್ದು ಆಧಾರ್ ಕಾರ್ಡ್ಗಳನ್ನು ತಗೊಂಡ್ರು, ಡೀಟೇಲನ್ನು ಬರೆದುಕೊಂಡ್ರು. ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೂಮಿನ ಕೀಯನ್ನು ಕೊಟ್ಟರು. ಅದರ ಪ್ರಕಾರ ಒಂದು ರೂಮ್ನಲ್ಲಿ ಇಬ್ಬರು ಸ್ಟೇ ಆಗುವ ರೀತಿ ಕೀಯನ್ನು ಕೊಟ್ಟರು ಕೂಡ. ಸೊ ನನಗೇನಿದೆ, ಒಳಗೆ ಎಂಟ್ರಿ ಮಾಡುವ ಮುಂಚೆ ಈ ಗಾರ್ಡನ್ ವ್ಯವಸ್ಥೆ ತುಂಬ ಸುಸಜ್ಜಿತವಾಗಿ ಆ ಗಿಡಗಳನ್ನು ಬೆಳೆಸಿದ್ದಾರೆ ಕೂಡ. ಹಾಗೆ ಈ ಟೇಬಲ್ಗಳು, ಆ ಇಂಟರ್ಲಾಕ್ಗಳ ನಡುವೆ ಬೆಳೆದಂಥ ಮರಗಳು, ಇವೆಲ್ಲ ವಿಭಿನ್ನವು. ಸೊ ಏನಿದೆ, ಈ ಗೋಡೆಗಳಲ್ಲಿ ಅವರ ಪ್ರತಿಬಿಂಬಗಳನ್ನು ತೋರುವಂತಹ ಕಲಾಕೃತಿಗಳು, ಇವೆಲ್ಲ ನೋಡ್ತಿದ್ರೆ ಇವರ ಏಮ್ ಏನಿದೆ ಬಹಳ ಚೆನ್ನಾಗಿ ಎದ್ದು ಕಾಣುವಂಥದ್ದು. ಹಾಗೆ ರೂಮ್ನ ಒಳಗೆ ಎಂಟ್ರಿ ಕೊಟ್ವಿ ಕೂಡ. ರೂಮು ಕೂಡ ತುಂಬ ಸುಸಜ್ಜಿತವಾಗಿ ಸೆಂಟ್ರಲ್ AC ಹೊಂದಿರುವಂತಹ ರೂಮ್ ಕೂಡ. ಫ್ರಿಡ್ಜ್ಗಳು, ಕಪಾಟುಗಳು, ಟೇಬಲ್ಗಳು, ಚೇರ್ಗಳು, ಲ್ಯಾಪ್ಟಾಪ್ ಕನೆಕ್ಷನ್ಗಳು,
ಹಾಗೆ ಸುಸಜ್ಜಿತವಾದ ಬಾತ್ರೂಮ್, ಅದರಲ್ಲೂ ಪರ್ಫ್ಯೂಮ್ಗಳು, ಹಾಗೆ ಬಿಸಿ ಮಾಡಲಿಕ್ಕೆ ಹೀಟರ್ಗಳು, ಟಿ ವಿ, ಕಪಾಟುಗಳಲ್ಲಿ ಬೇರೆ ಬೇರೆ ರೀತಿಯ ಕಪಾಟುಗಳು, ಸೊ ಚಾರ್ಜಿಂಗ್ ಪಾಯಿಂಟ್ಗಳು ತುಂಬ ಇದ್ದವು. ಸೊ ಚಾರ್ಜನ್ನು ಮಾಡಿಕೊಂಡು ಮೊಬೈಲ್ಗಳ ಚಾರ್ಜ್ಗಳನ್ನು ಫುಲ್ ಮಾಡಿಕೊಂಡು ಮತ್ತು ಬೆಳಿಗ್ಗೆ ಎದ್ದು ಬೇಗನೆ ಅಂದರೆ 7:30ಕ್ಕೆ ಬ್ರೇಕ್ಫಾಸ್ಟಿಗೆ ಹೊರಟ್ವಿ ಕೂಡ. ಸೊ ಬ್ರೇಕ್ಫಾಸ್ಟಿಗೆ ಹೋಗುವಾಗ ನಾನು ಕೇಳಿದ್ದೆ ಸ್ನೇಹಿತರ ಹತ್ರ, ನಾವು ಬಸ್ಸಲ್ಲಿ ಹೋಗಬೇಕಾ ಅಂತ. ಸೊ ಅವರ ಎಲೆಕ್ಟ್ರಿಕ್ ಬಸ್ಗಳಿದ್ದಾವೆ ನೋಡಿ, ತುಂಬ ಬಸ್ಸುಗಳು ಎಲೆಕ್ಟ್ರಿಕ್ ಬಸ್ಸುಗಳು. ಸೊ ಕಂಪನಿ ಕೊಂಡುಕೊಂಡಿದೆ ಅಂದ್ಕೊಳ್ತೀನಿ. ಹಾಗೆ MG ಎಲೆಕ್ಟ್ರಿಕ್ ಕಾರುಗಳು ಸಪ್ರೇಟಾಗಿ ಅವುಗಳಿಗೆ ನಿಲ್ದಾಣಗಳನ್ನು ಮಾಡಿರುವಂಥದ್ದು. ಸೊ ಚಾರ್ಜಿಂಗ್ ಪಾಯಿಂಟ್ಗಳು ಎಲ್ಲವೂ ಸುಸಜ್ಜಿತವಾಗಿದೆ. ಈ ಕಂಪ್ನಿಯಲ್ಲಿ ಮೊದಲನೇದಾಗಿ ನಿಮ್ಗೆ ಕಾಣುವಂಥದ್ದು, ನೀವು ಸುತ್ತಮುತ್ತ ನೋಡ್ಬೋದು, ಮರ ಗಿಡಗಳನ್ನು ಬೆಳೆಸಿರುವಂತಹ ಶೈಲಿಗಳು. ಬಳ್ಳಾರಿ ಅಂದ ಕೂಡಲೇ ಇಷ್ಟಿಷ್ಟು ದೊಡ್ಡ ಮರಗಳು ನೋಡಲಿಕ್ಕೆ ಸಿಗುವುದಿಲ್ಲ. ಸೊ ಸಜ್ಜನ್ ಜಿಂದಾಲ್ ಅವರ ಕನಸು ಏನಿತ್ತು, ಆ ರೀತಿ ಪ್ಲಾಂಟ್ಗಳನ್ನು ಬೆಳೆಸಿರುವಂಥದ್ದು, ಅಂದರೆ ಮರಗಿಡಗಳನ್ನು ಬೆಳೆಸಿರುವಂಥದ್ದು ಬಹಳ ವಿಭಿನ್ನವಾಗಿ ಕಾಣ್ತಾ ಇತ್ತು. ಹಾಗೆ ನಾವೇನು ಬ್ರೇಕ್ಫಾಸ್ಟಿಗೆ ಬಂದಿದ್ವಿ, ಸೊ ಅದು ಕೂಡ ನಮ್ಮ ರೂಮಿಂದ ಒಂದು 100 ಮೀಟರ್ ದೂರದಲ್ಲಿತ್ತು. ಸೊ ನಡ್ಕೊಂಡು ಅಲ್ಲಿ ತನಕ ಬಂದ್ವಿ ಕೂಡ. ನಡ್ಕೊಂಡು ಬರಲಿಕ್ಕೆ ಮಜಾ ರೀ. ಆ ಸ್ಟ್ರೀಟ್ಗಳು, ಪಾತ್ವೇಗಳು, ಹಾಗೆ ಸುತ್ತಮುತ್ತಲಿನ ಡಿಸೈನ್ಸ್ಗಳು, ಆಕರ್ಷಕವಾದ ಕಟ್ಟಡ ಶೈಲಿಗಳು, ಹಾಗೆ ಹೋಟೆಲ್ನ ಅರೇಂಜ್ಮೆಂಟ್ಗಳು, ಇವೆಲ್ಲ ನೋಡ್ತಿದ್ರೆ JSW ಕಂಪನಿ ತನ್ನ ಎಂಪ್ಲಾಯೀಸ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡುತ್ತೆ ಅನ್ನೋದನ್ನ ಕಾಣ್ಬೋದು ಸ್ನೇಹಿತರೆ. ಇವಾಗೇನು ನೀವು ನೋಡ್ತಾ ಇರುವಂಥದ್ದು ಹೋಟೆಲ್ ವ್ಯವಸ್ಥೆ, ಅಂದರೆ ಎಂಪ್ಲಾಯೀಸ್ಗೆ ಊಟ ತಿಂಡಿ ಎಲ್ಲವನ್ನ ನೀಡುವಂತಹ ಒಂದು ಸುಸಜ್ಜಿತ ವ್ಯವಸ್ಥೆ. ಬಹಳ ಖುಷಿ ಆಯಿತು ನನಗೆ ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್. ಒಂದು 5 ಸ್ಟಾರ್ ಹೋಟೆಲ್ ರೇಂಜ್ಗೆ ತನ್ನ ಎಂಪ್ಲಾಯೀಸಿಗೆ ಫುಡ್ಡನ್ನು ರೆಡಿ ಮಾಡುವಂಥದ್ದು ಬಹಳ ಸುಸಜ್ಜಿತವಾಗಿತ್ತು ಸ್ನೇಹಿತರೆ. ಬೇರೆ ಬೇರೆ ವಿಧದ ತಿಂಡಿ ತಿನಿಸುಗಳು, ಸೂಪ್ಗಳು, ಈ ಎಗ್ನಲ್ಲಿ ಏನು ಬರುತ್ತೆ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಎಲ್ಲವನ್ನ ಮಾಡಿಕೊಡ್ತಾರೆ. ಹಾಗೆ ಕಾಫಿ, ಟೀ, ಹಾಗೆ ಇಡ್ಲಿ, ಹಾಗೆ ದೋಸೆ, ಹಾಗೆ ಆಲೂದಲ್ಲಿ ಮಾಡಿರುವಂತಹ ಬಜ್ಜಿಗಳು, ಅದರಲ್ಲೂ ಈ ಕೇಕ್ಗಳು, ವಿಭಿನ್ನವಾದ ಕೇಕ್ಗಳು. ಇಂಥ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲಿ ತನಕ ಸಿಕ್ಕಿರಲಿಲ್ಲ. ಮುಂಜಾನೆ ಈ ಥರ ತಿಂಡಿಗಳನ್ನು ನಾನು ಖಂಡಿತವಾಗಿಯೂ ಸವಿಲೇ ಇಲ್ಲ. ಸೊ ಇಲ್ಲಿ ಬಂದ ನಂತರ ನನಗೆ ಗೊತ್ತಾಯಿತು ಇವೆಲ್ಲ ಬೆಳಿಗ್ಗೆ ಮುಂಚೆ ನಾವು ತಿನ್ನಬೇಕು ಅನ್ನೋದನ್ನು. ಹಾಗೆ ನಾವು ಅಲ್ಲಿಂದ ಪ್ಲ್ಯಾಂಟ್ ವಿಸಿಟ್ಗೆ ಈಗ ಹೊರಟಿರುವಂಥದ್ದು. ಈ ಪ್ಲ್ಯಾಂಟ್ ವಿಸಿಟ್ ಏನಿದೆ, ಇದ್ರ ಬಗ್ಗೆ ಟಾಪಿಕ್ಕನ್ನು ಸ್ಟಾರ್ಟ್ ಮಾಡುವ ಮುಂಚೆ ನಾವು ಈ ವಿಜಯನಗರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸೊ ಜಿಂದಾಲ್ ಕುಟುಂಬದ ದೃಷ್ಟಿಯಿಂದ JSW ಸ್ಟೀಲ್ ಆರಂಭ ಆಯಿತು ವಿಜಯನಗರದಲ್ಲಿ. ಸೊ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಿನಲ್ಲಿ ಪ್ಲಾಂಟ್ ಸ್ಥಾಪನೆ ಮಾಡಲಾಯಿತು. ಅದು
1990ರ ದಶಕದಲ್ಲೇ ಈ ಯೋಜನೆ ಪ್ರಾರಂಭ ಆಯಿತು ಕೂಡ. ಇಲ್ಲಿ ಕಬ್ಬಿಣದ ಅಯಸ್ಕ ಸಂಪತ್ತು ಹೆಚ್ಚಾಗಿ ಇರುವ ಕಾರಣ ಬಳ್ಳಾರಿ ಆಯ್ಕೆ ಆಯಿತು ಕೂಡ. ಅಂದರೆ ಈ ಬಳ್ಳಾರಿ ಜಿಲ್ಲೆ ಕಬ್ಬಿಣದ ಸಂಪತ್ತನ್ನು ಜಾಸ್ತಿ ಹೊಂದಿತ್ತು, ಹಾಗಾಗಿ ಈ ಜಿಲ್ಲೆ ಆಯ್ಕೆ ಆಯಿತು ಕೂಡ. ಸೊ ಮೊದಲ ಹಂತದಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆ ಆರಂಭ ಆಯಿತು. ತದನಂತರ ಆಮೇಲೆ ಹಂತ ಹಂತವಾಗಿ ವಿಸ್ತರಣೆ ನಡೆಯಿತು ಕೂಡ. ಸೊ JSW ಸ್ಟೀಲ್ ಇಂದಿಗೆ ಭಾರತದ ಅತಿದೊಡ್ಡ ಏಕಸ್ಥಳೀಯ ಉಕ್ಕಿನ ಕಾರ್ಖಾನೆ. ಸೊ ಪ್ಲಾಂಟ್ ಸಾಮರ್ಥ್ಯ ಸುಮಾರು 28 ಮಿಲಿಯನ್ ಟನ್ಗೂ ಹೆಚ್ಚು. ಉಕ್ಕು ಉತ್ಪಾದನೆಯಲ್ಲಿ JSW ಪ್ಲಾಂಟ್ ಅಂತಾರಾಷ್ಟ್ರೀಯ ಮಟ್ಟದ ತಂತ್ರಜ್ಞಾನವನ್ನ ಬಳಸಿದೆ ಕೂಡ. ಸೊ ಕಾರ್ಮಿಕರಿಗೆ ಉತ್ತಮ ಉದ್ಯೋಗಾವಕಾಶ ಒದಗಿಸಿದೆ ಕೂಡ. ಸ್ಥಳೀಯರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗವನ್ನ ಸೃಷ್ಟಿಸಿದೆ. ಇದು ವೆರಿ ಇಂಪಾರ್ಟೆಂಟ್. ಸ್ಥಳೀಯರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶವನ್ನ JSW ಕಂಪನಿ ಕೊಟ್ಟಿರುವಂತದ್ದು ಬಹಳ ಶ್ಲಾಘನೀಯವಾದದ್ದು. ಹಾಗೆ JSW ಟೌನ್ಶಿಪ್ ಇದನ್ನು ನಿರ್ಮಿಸಿ ಕಾರ್ಮಿಕರಿಗೆ ವಾಸಸ್ಥಳವನ್ನು ಕೂಡ ಕಲ್ಪಿಸಿದೆ ಈ ಒಂದು ವಿಜಯನಗರದ ಪ್ಲಾಂಟ್. ಹಾಗೆ ಉತ್ತಮ ಶಾಲೆ ಹಾಗೂ ಕಾಲೇಜುಗಳನ್ನ ನಿರ್ಮಿಸಿದೆ. ಹಾಗೆ ಆಸ್ಪತ್ರೆಗಳು ಮತ್ತು ಆರೋಗ್ಯ ಸೌಲಭ್ಯಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಕೂಡ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಇದೊಂದು ನಾನು ಮೆನ್ಷನ್ ಮಾಡಬೇಕಿತ್ತು. ಪರಿಸರ ಸಂರಕ್ಷಣೆಗಾಗಿ ಹಸಿರು ಕ್ರಾಂತಿಯನ್ನ ಕೈಗೊಂಡಿದ್ದಾರೆ. ಸೊ ನೋ ಡೌಟ್ ಅಬೌಟ್ ಇಟ್, ನಾನು ಕಣ್ಣಾರೆ ಕಂಡದ್ದು ಕೂಡ. ಸೊ ಪ್ಲಾಂಟ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಲಕ್ಷಾಂತರ ಗಿಡಗಳನ್ನ ನೆಡಲಾಗಿದೆ. ಬಹಳ ಸುಂದರವಾಗಿ ಕಾಣುತ್ತೆ. ನಾನು ಆ ಬಸ್ನಲ್ಲಿ ಹೋಗ್ತಿರುವಾಗ ನೋಡುವಾಗ ನನಗೆ ಯಾವುದೋ ಪಾರ್ಕ್ ನಲ್ಲಿ ತಿರುಗಿದ ಒಂದು ಅನುಭವ ಕೂಡ. ಬಹಳ ಸುಂದರವಾಗಿದೆ. ಇದೇನೋ ನನಗೆ ಯಾವುದೋ ಒಂದು ಬಹಳ ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಬಂದಂತಹ ಎಕ್ಸ್ಪೀರಿಯನ್ಸ್ ಕೂಡ. ಹಾಗೆ ನೀರು ಸಂರಕ್ಷಣೆ. ಸೊ ನೀರು ಸಂರಕ್ಷಣೆಗೆ ಅಣೆಕಟ್ಟು ಮತ್ತು ಜಲಾಶಯವನ್ನ ಎಲ್ಲ ಹೆಲ್ಮೆಟ್ ಹಾಕೊಂಡು ಹೊರಟಿದ್ದಾರೆ. ಗೊತ್ತಿಲ್ಲ ಎಲ್ಲಿ ಹೋಗ್ತಿದಾರಂತ. ಸಕ್ಸಸ್ಫುಲ್ಲಿ ಬರ್ತಾರೆ ಅಂದ್ಕೊಂಡಿದ್ದೀನಿ. ಯುದ್ಧಕ್ಕೆ ಹೊರಟ ಸೈನಿಕರು. ಎರಡಿಯವರು ರಾಜೇಶ್ ಯುದ್ಧದಲ್ಲಿ ಸತ್ತಿದ್ದೇವೆ. ಕೊನೆ ಕ್ಷಣ ಏನ್ ಹೇಳ್ತೀರಿ ರಾಜೇಶ್? ಇದೊಂದು ದೊಡ್ಡ ಕಾರಣವಾಗಿದೆ JSW ಪ್ಲಾಂಟ್. ಹಾಗೆ JSW ಪ್ಲಾಂಟ್ ನಿಂದ ಆರ್ಥಿಕ ಚಟುವಟಿಕೆಗಳು ತುಂಬಾ ಹೆಚ್ಚಾಗಿವೆ. ಯಾಕಂದ್ರೆ ರಸ್ತೆಗಳು, ಸಾರಿಗೆ, ಮೂಲ ಸೌಕರ್ಯ ಮುಂತಾದವುಗಳು ಅಭಿವೃದ್ಧಿ ಹೊಂದಿದೆ ಕೂಡ. ಹಾಗಾಗಿ ಸ್ಥಳೀಯರೇನಿದ್ದಾರೆ, ಸ್ಥಳೀಯ ವ್ಯಾಪಾರಿಗಳಿಗೆ ನೇರ ಪ್ರಯೋಜನ ದೊರಕಿರುವಂಥದ್ದು.
ಸೊ ನೀವು ಗ್ರಾಮೀಣ ಪ್ರದೇಶವನ್ನ ತೆಗೆದುಕೊಂಡಾಗ ಶಿಕ್ಷಣ ಯೋಜನೆಯನ್ನ JSW ಬೆಂಬಲಿಸಿರುವಂಥದ್ದು ಇದು ಶ್ಲಾಘನೀಯ. ಆಕ್ಚುಲಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣವನ್ನ ಕೊಡುವಂಥದ್ದು ಏನಿದೆ ಇದು ಈ ಪ್ಲಾಂಟಿನ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಹಾಗೆ JSW ಫೌಂಡೇಶನ್ ಮೂಲಕ ಸಮಾಜ ಸೇವಾ ಕಾರ್ಯಕ್ರಮವನ್ನ ಕೂಡ ನಡೆಸ್ತಿದೆ ಈ JSW ಪ್ಲಾಂಟ್. ಹಾಗೆ ಮಹಿಳೆಯರಿಗೆ ಸ್ವಾವಲಂಬನೆ ತರಬೇತಿ ಮತ್ತೆ ಮುಂತಾದ ಚಟುವಟಿಕೆಗಳನ್ನ ನೀಡಲಾಗುತ್ತೆ ಈ JSW ಕಂಪನಿಯ ಮೂಲಕ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ. ಕ್ರೀಡಾ ಕ್ಷೇತ್ರ ಏನಿದೆ ಅದಕ್ಕೆ JSW ಬಹುಮಟ್ಟಿಗೆ ಸಹಾಯವನ್ನ ಮಾಡಿರುವಂಥದ್ದು. ಯಾಕಂದ್ರೆ JSW ಸ್ಪೋರ್ಟ್ಸ್ ಅಕಾಡೆಮಿ ಇದು ಅನೇಕ ನಮ್ಮ ದೇಶದ ಅಥ್ಲೆಟ್ಗಳಿಗೆ ಭಾಗವಹಿಸ್ಲಿಕ್ಕೆ ಅಂದ್ರೆ ಅನೇಕ ಅಥ್ಲೆಟ್ಸ್ಗಳನ್ನ ಬೆಳೆಸಿದೆ. ಸೊ ಇದು JSW ಕಂಪನಿಯ ಒಂದು ಶ್ಲಾಘನೀಯವಾದ ಕೆಲಸ ಕೂಡ. ಹಾಗೆ ಅದರಲ್ಲಿ ನೀವು ನೀರಜ್ ಚೋಪ್ರಾ ಇವರನ್ನ ನೀವು ಗಮನಿಸಬಹುದು. ಅವರನ್ನ ಪ್ರೋತ್ಸಾಹಿಸಿದಂತ ಒಂದು ಕಂಪನಿ ಅಂದ್ರೆ ಅದು JSW. ಸೊ ಒಲಿಂಪಿಕ್ ಮಟ್ಟದ ಕ್ರೀಡಾಪಟುಗಳನ್ನ ಇಲ್ಲಿಂದ ಬೆಳೆಸಿದ್ದಾರೆ ಅನ್ನೋದಕ್ಕೆ ನಮ್ಗೆ ಪ್ರೌಡ್ ಫೀಲ್ ಆಗುತ್ತೆ JSW ಪ್ಲಾಂಟ್ ಬಗ್ಗೆ ಮಾತಾಡ್ಲಿಕ್ಕೆ. ಸೊ JSW ಭಾರತದ GDPಗೆ ಪ್ರಮುಖವಾಗಿ ಅಂದ್ರೆ ಮಹತ್ತರವಾದ ಕೊಡುಗೆಯನ್ನ ನೀಡ್ತಾ ಇರುವಂತದ್ದು. ಹಾಗೆ ಉಕ್ಕಿನ ರಫ್ತು ಇದರ ಮೂಲಕ ವಿದೇಶಿ ವಿನಿಮಯಗಳನ್ನ ಗಳಿಸಿರುವಂತದ್ದು. ಹಾಗೆ ಜಾಗತಿಕ ಮಟ್ಟದಲ್ಲಿ JSW ಹುಕ್ಕು ತುಂಬಾ ಹೆಸರುವಾಸಿ ಆಗಿರುವಂತದ್ದು. ಮೋಸ್ಟ್ ಪ್ರೊಬಬ್ಲಿ ಒಂದು 6th ಪ್ಲೇಸ್ ಆರ್ 8th ಪ್ಲೇಸ್ ಅಲ್ಲಿ ಇರ್ಬೋದು ಅಂದ್ಕೊಂಡಿದ್ದೀನಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಉಕ್ಕು ತಯಾರಿಕೆಯಲ್ಲಿ JSW ಒಂದು ಮೇ ಬಿ ನನಗೆ 8th or 10th ಅಂದ್ರೆ ಒಂದು 4-5 ವರ್ಷಗಳ ಹಿಂದೆ 6ನೇ ಪ್ಲೇಸ್ ಅಲ್ಲಿ ಇತ್ತು. ಸೊ ಈಗ 8th ಅಲ್ಲಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ JSW ಪ್ಲಾಂಟ್ ಜಾಗತಿಕ ಮಟ್ಟದಲ್ಲಿ ಈ 10 ಪ್ಲೇಸ್ಗಳ ಒಳಗೆ ಇರುವಂತದ್ದು ನನಗೆ ಖುಷಿ ತರುವಂತ ವಿಚಾರ. ಹಾಗಾಗಿ ಉತ್ಪಾದನೆ, ಗುಣಮಟ್ಟ, ದಕ್ಷತೆ ಇದರ ಬಗ್ಗೆ ನಾವು ಮಾತಾಡ್ಬೇಕಂತಿಲ್ಲ. ಇದು ಅಗ್ರಸ್ಥಾನವನ್ನ ಪಡೆದಿರುವಂತದ್ದು. ಹಾಗೆ ISO ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಪ್ರಮಾಣ ಪತ್ರಗಳನ್ನ ಪಡೆದಿರುವಂತದ್ದು. ಸೊ JSW ನಿಮಗೆ ಗೊತ್ತಿರುವಂತದ್ದು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನ ಬಳಸಿ ಯಾವುದೇ ಮೆಟೀರಿಯಲ್ಗಳನ್ನ ತಯಾರು ಮಾಡುವ ಮುಂಚೆ ಪರಿಸರ ಸ್ನೇಹಿ ಎಂಬ ಒಂದು ಕಾನ್ಸೆಪ್ಟ್ ಅನ್ನ ಬಳಸುವಂತದ್ದು JSW ಕಂಪನಿ ಮಾತ್ರ ಅನ್ನೋದಕ್ಕೆ ನನಗೆ ಖುಷಿ ತರುವಂತಹ ವಿಚಾರ ಕೂಡ. ಸೊ ಇದರಿಂದಾಗಿ ಕಾರ್ಬನ್ ಏನಿದೆ ಸ್ವಲ್ಪ ಕಡಿಮೆಗೊಳಿಸುವಂತಹ ಯೋಜನೆಗಳನ್ನ ಕೈಗೊಂಡಿರುವಂತದ್ದು. ಅಂದ್ರೆ ಕಾರ್ಬನ್ ಸ್ವಲ್ಪ ಕಡಿಮೆಯಾಗಿ ಬರುವಂತಹ ಕೆಲವೊಂದು ಸಿಸ್ಟಮ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಸೊ ಹಾಗೆ ಹಸಿರು ಉಕ್ಕು ಅಂದ್ರೆ ಗ್ರೀನ್ ಸ್ಟೀಲ್ ಉತ್ಪಾದನೆಗೆ ಹೆಚ್ಚು ಒತ್ತನ್ನ ಕೊಟ್ಟಿರುವಂತದ್ದು. ಅದು ನಾನು ಕಣ್ಣಾರೆ ಕಂಡಂತಹ ವಿಚಾರ. ಹಾಗೆ ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ವಿಶೇಷ ಮಹತ್ವವನ್ನ ನೀಡಿರುವಂತದ್ದು. ತುಂಬಾ ಖುಷಿಯಾಗುತ್ತೆ ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುವಂತದ್ದು. ನಾನು ಬಾಯಲ್ಲಿ ಹೇಳಿದ್ರೆ ಅದು ನಿಮ್ಗೆ ಅರ್ಥ ಆಗುದಿಲ್ಲ. ಸೊ ಇಲ್ಲಿಗೆ ಬರ್ಲಿಕ್ಕೆ ಬಹಳ ಕಷ್ಟ ಇದೆ. ಇಲ್ಲಿನ ಸೀನಿಯರ್ ಆಫೀಸರ್ಗಳಲ್ಲಿ ನಾನು ಚರ್ಚಿಸಿದಾಗ ಅವರ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ, ಫ್ಯಾಮಿಲಿ ಅಂದ್ರೆ ಅವರ ಮಕ್ಕಳು, ಹೆಂಡತಿ, ಯಾರೇ ಆಗಲಿ ಫ್ಯಾಮಿಲಿಯಿಂದ ಯಾರನ್ನು ಕರ್ಕೊಂಡು ಬರ್ಲಿಕ್ಕೆ ಇಲ್ಲಿ ತನಕ ಅಲೌಡ್ ಮಾಡಿಲ್ಲ. ಸೊ ನೀವು ಪುಣ್ಯವಂತರು ಅಂದ್ರು. ಸೊ ಬಹಳ ಕಷ್ಟ ಇಲ್ಲಿಗೆ
ಬರಲಿಕ್ಕೆ ಪರ್ಮಿಷನ್ ಸಿಗುವಂಥದ್ದು. ಹಾಗೆ ಸಂಶೋಧನೆ ನಂತರ ನಾವು ನೋಡೋದಾದ್ರೆ ದೇಶದ ಅನೇಕ ಇಂಜಿನಿಯರ್ಗಳಿಗೆ ಇಲ್ಲಿಂದ ಅಂದ್ರೆ ತರಬೇತಿ ಕೇಂದ್ರ ಆಗಿದೆ ಕೂಡ ಇದು JSW. JSW ಪ್ಲಾಂಟ್ ನಿಂದ ಬಳ್ಳಾರಿ ಜಾಗತಿಕ ನಕ್ಷೆಯಲ್ಲಿ ಸ್ಥಾನವನ್ನ ಹೊಂದಿರುವಂತಹದ್ದು ಅದು ಗೊತ್ತಿರುವಂತಹ ವಿಚಾರ. ತೋರಗಲ್ಲು ಅಂದ್ರೆ ತೋರಣಗಲ್ಲು ಈಗ JSW ಕಾರಣದಿಂದ ಪ್ರಸಿದ್ಧಿಯನ್ನ ಪಡೆದಿರುವಂತಹದ್ದು. ಸೊ JSW ಪ್ಲಾಂಟ್ ನಿಂದಾಗಿ ಆ ಪ್ಲೇಸ್ ಪ್ರಸಿದ್ಧಿಯನ್ನ ಹೊಂದಿದೆ ಕೂಡ. ಹಾಗೆ ನಾವು ಇನ್ನು ಕೆಲವು ವಿಚಾರಗಳನ್ನ ತುಣುಕು ಹಾಕುವುದಾದ್ರೆ JSW ಪ್ಲಾಂಟ್ ನಿಂದ ಬಳ್ಳಾರಿ ಜಾಗತಿಕ ನಕ್ಷೆಯಲ್ಲಿ ಸ್ಥಾನ ಪಡೆದಿದೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಹೂಡಿಕೆಗಳು ಕೂಡ ಜಾಸ್ತಿ ಆಗುತ್ತೆ ಗೊತ್ತಾ. ಸೊ ಅಂತಾರಾಷ್ಟ್ರೀಯ ಹೂಡಿಕೆಗಳು ಕೂಡ ಆಕರ್ಷಿಸಿದೆ JSW ಕಂಪನಿ. ಹಾಗೆ JSW ಜನರ ಜೀವನ ಮಟ್ಟವನ್ನ ಸುಧಾರಿಸಿದೆ ಕೂಡ, ಮೇಲಕ್ಕೆತ್ತಿದೆ. ಸೊ ಯಾಕಂದ್ರೆ ಇದು ಒಂದು ಪರಿಸರ ಸ್ನೇಹಿ ಹಾಗೂ ಒಂದು ಒಳ್ಳೆಯ ಬ್ರ್ಯಾಂಡ್ ಅಂದ್ರೆ ಕ್ವಾಲಿಟಿಯನ್ನು ಹೊಂದಿರುವಂತಹ ಮೆಟೀರಿಯಲ್ ಅಂದ್ರೆ ಉಕ್ಕನ್ನ ತಯಾರಿಸುವುದರಿಂದ JSW ಒಂದು ಜನರ ಜೀವನ ಮಟ್ಟವನ್ನ ಸುಧಾರಿಸಿದೆ ಕೂಡ. ಯಾಕಂದ್ರೆ ಇದು ಬೇಡಿಕೆಯಲ್ಲಿರುತ್ತೆ ಮಾರ್ಕೆಟ್ ನಲ್ಲಿ. ಇವರ ಪ್ರಾಡಕ್ಟ್ಗಳು ಲಾಂಗ್ ಟರ್ಮ್ ಬೇಡಿಕೆಗಳನ್ನ ಹೊಂದಿರುವಂತದ್ದು. ಏನ್ ಟಾಟಾ ಬರುತ್ತೆ, ನೆಕ್ಸ್ಟ್ ನಿಮಗೆ ವೈಜಾಗ್ ಸೈಲ್ ಏನಿದೆ ಆ ರೇಂಜ್ಗೆ ಈ JSW ಸ್ಟೀಲ್ಗಳು ತಮ್ಮ ಕ್ವಾಲಿಟಿಯನ್ನು ಹೊಂದಿರುವಂತದ್ದು. ಇದು ಬಹಳ ಪ್ರಮುಖವಾದ ವಿಚಾರ. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್, ನೀರು, ರಸ್ತೆ ಇವನ್ನೆಲ್ಲ ಈ ಕಂಪ್ನಿಯೇ ಒದಗಿಸಿಕೊಟ್ಟಿರುವಂತದ್ದು. ಅಂದ್ರೆ ಆ ರೋಡ್ ಅನ್ನ ನೋಡುವಾಗ ನಿಮಗೆ ಆ ರೋಡ್ ನ ಕ್ವಾಲಿಟಿ ಗೊತ್ತಾಗ್ಬೋದು. ಸೊ ಇದನ್ನ JSW ಕಂಪನಿ ಮಾಡಿ ಕೊಟ್ಟಿದೆ ಅನ್ನೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ. ಅಂದ್ರೆ ಸ್ಥಳೀಯ ಗ್ರಾಮೀಣ ಅಭಿವೃದ್ಧಿ ಏನಿದೆ ಇದರಲ್ಲಿ ತುಂಬಾ ಪ್ರಿಫರೆನ್ಸ್ ಕೊಟ್ಟು ಗ್ರಾಮಗಳನ್ನ ಅಭಿವೃದ್ಧಿಪಡಿಸಿದೆ ಕೂಡ. ಹಾಗೆ ಬಳ್ಳಾರಿಯಲ್ಲಿ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಪ್ರಗತಿಗೆ ಇದು ಮುಖ್ಯ ಆಧಾರ ಕೂಡ. ಯಾಕಂದ್ರೆ ಇದಿರುವಂತದ್ದು ವಿಜಯನಗರದಲ್ಲಿ, ಅಂದ್ರೆ ವಿಜಯನಗರ ಬಂದಿರುವಂತದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ಹಾಗೆ JSW ಸ್ಟೀಲ್ ಭಾರತದ ಉಕ್ಕಿನ ಹೆಮ್ಮೆಯ ಸಂಕೇತ ಕೂಡ. ಯಾಕಂದ್ರೆ ಇದು ಮೇಕ್ ಇನ್ ಇಂಡಿಯಾ ಆ ಕಾನ್ಸೆಪ್ಟ್ ಆ ಯೋಜನೆ ಏನಿದೆ ಅದಕ್ಕೆ ದೊಡ್ಡ ಬೆಂಬಲವನ್ನ ನೀಡುತ್ತೆ. ಯಾಕಂದ್ರೆ ಇಂಡಿಯಾದಲ್ಲಿ ರೆಡಿ ಮಾಡುವಂತಹ ಉಕ್ಕು, ಸೊ ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ನೀಡುತ್ತೆ ಕೂಡ. ಇದು ಹೆಮ್ಮೆಯ ವಿಚಾರ ನಮಗೆ. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅದು ನಮಗೆ ನಮ್ಮ ದೇಶದ ಉನ್ನತ ಅಭಿವೃದ್ಧಿಗೆ ಹಾಗೆ GDPಗೆ ಕಾರಣವಾಗುವಂತಹ ವಿಚಾರ ಕೂಡ. ಇದು ಮುಂದಿನ ಮುಂದಿನ ತಲೆಮಾರೇನಿದೆ ಅವುಗಳಿಗೆ ಕೈಗಾರಿಕಾ ಸ್ಫೂರ್ತಿಯನ್ನ ಕೊಡುವಂತದ್ದು. ಅಂದ್ರೆ ನಮ್ಮ ಮುಂದಿನ ಜನಪೀಳಿಗೆಗೆ, ಅಂದ್ರೆ ನಾನು ಆವಾಗಲೇ ಮೆನ್ಷನ್ ಮಾಡಿರುವಂತದ್ದು ಲಾಂಗ್ ಟರ್ಮ್ ಸಕ್ಸಸ್ ಅನ್ನ ಕಂಡಿರುವಂತಹ ಕಂಪನಿ. ಯಾಕಂದ್ರೆ ಉತ್ತಮ ಕ್ವಾಲಿಟಿಯ ಉಕ್ಕನ್ನ ರೆಡಿ ಮಾಡುವಂತಹ ಕಂಪನಿ. ಹಾಗಾಗಿ ಬಹಳ ದೀರ್ಘಕಾಲ ಈ ಕಂಪನಿ ರನ್ ಆಗುವಂತದ್ದು. ಹಾಗಾಗಿ ಮುಂದಿನ ತಲೆಮಾರಿಗೆ ಇದು ಕಾಂಟ್ರಿಬ್ಯೂಷನ್ ಅನ್ನ ಕೊಡುತ್ತೆ ಕೂಡ. ಅದಕ್ಕೆ ನೋ ಡೌಟ್ ಅಬೌಟ್ ಇಟ್ಸ್. ಈ ಪಾಯಿಂಟ್ ಅನ್ನ ನಾನು ಹೈಲೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಕೂಡ. ಹಾಗೆ JSW ಬಳ್ಳಾರಿ ಪ್ಲಾಂಟ್ ನಮ್ಮ ಕರ್ನಾಟಕದ ಅಭಿಮಾನದ ತಾಣ ಕೂಡ ಆಗಿದೆ. ಅಂದ್ರೆ ಪ್ರವಾಸಿ ತಾಣಗಳು ಏನಿರುತ್ತೆ ಅದಕ್ಕಿಂತ ವಿಭಿನ್ನವಾಗಿ ತಮ್ಮ ಪ್ಲಾಂಟ್ ಅನ್ನ ಬಹಳ ಸುಂದರವಾಗಿ ಅದ್ಭುತವಾಗಿ ಬಂದಂತ ನೀವು ಅಲ್ಲಿ ಬಂದೇ ನೋಡ್ಬೇಕ್ರಿ. ನನಗೆ ಬಾಯಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ. ಸೊ ಇದು JSW ಪ್ಲಾಂಟ್ ನಮ್ಮ ಹೆಮ್ಮೆ.
ನಮ್ಮ ಕರ್ನಾಟಕದ ಹೆಮ್ಮೆ. ಯಾಕಂದ್ರೆ ಲೋಕಲ್ ಅಂದ್ರೆ ನಮ್ಮ ಕರ್ನಾಟಕದ ಲೇಬರ್ಗಳು ತುಂಬಾ ಜನ ಸಿಕ್ಕಿದ್ರು ನನಗೆ, ಕನ್ನಡದವರು. ಆಕ್ಚುಲಿ ಕನ್ನಡದವರಿಗೆ ಮೊದಲನೇ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದೆ. ಸೊ ಇಲ್ಲ ಯಾರೆಲ್ಲ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಬೇಜಾರು ಮಾಡಬೇಡಿ, ಸೀದಾ ಬಂದು ಕೆಲಸ ಮಾಡಿ. ಯಾಕಂದ್ರೆ ಹಾಗೆ ನೋಡ್ಕೊಳ್ತೀರಿ ಕಂಪನಿ ನಿಮ್ಮನ್ನ ಹೈ-ಫೈ ರೇಂಜ್ಗೆ ನೋಡ್ಕೊಳ್ಳುತ್ತೆ. ಅದು ಲೇಬರ್ ಆಗಿರ್ಬೋದು ಅಥವಾ ಸೀನಿಯರ್ ಆಫೀಸರ್ಸ್ ಆಗಿರ್ಬೋದು, ಎಲ್ಲರನ್ನ ಒಂದೇ ರೀತಿ ನೋಡುವಂತದ್ದು. ಸೊ ಹಾಗಾಗಿ ಈ ಕಂಪನಿಯ ನಾನು ಈ ಕಂಪನಿಯಲ್ಲಿ ವರ್ಕ್ ಮಾಡ್ಲಿಕ್ಕೆ ನಾನು ನಿಮಗೆ ಮೋಟಿವೇಟ್ ಮಾಡ್ತೇನೆ ಕೂಡ. ಹಾಗೆ ನಾವೀಗ ಬಂದಿರುವಂತಹದ್ದು ನಮ್ಮ ಹಂಪಿಯ ಅಂದ್ರೆ ಹಾಳು ಹಂಪೆ ಅಂತ ನಮಗೆ ಮುಂಚಿತವಾಗಿ ರಾಜೇಶ್ ಅವರು ಹೇಳಿರುವಂತದ್ದು. ಸೊ ಅದು ಹಾಳು ಹಂಪೆ ಅಲ್ಲ, ಅದು ಒಂದು ಸುಂದರವಾದ ಹಂಪೆ ಅನ್ನೋದನ್ನ ಈ ಮ್ಯೂಸಿಯಂ ಮೂಲಕ ನಮಗೆ ತೋರ್ಪಡಿಸಿದ್ರು. ಸೊ ಸಜ್ಜನ್ ಜಿಂದಾಲ್ ಅವರ ಮಿಸಸ್ ಅವರು ಈ ಪ್ರಯತ್ನವನ್ನ ಮಾಡಿರುವಂತದ್ದು. ಸೊ ಇಲ್ಲಿ ಒಳಗೆ ಬಂದು ನಾವು ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡಾಗ ಅಲ್ಲಿನ ವಿಮರ್ಶಕರು ನನಗೆ ಹೇಳಿರುವಂತದ್ದು ಏನಂದ್ರೆ, ಈ ಮ್ಯೂಸಿಯಂ ಅನ್ನ ಅವರು ಆಸ್ಟ್ರೇಲಿಯಾದಲ್ಲಿ ನೋಡಿರುವಂತದ್ದು. ಸೊ ಆಸ್ಟ್ರೇಲಿಯಾದಲ್ಲಿ ನಮ್ಮ ಹಂಪಿಯ ಬಗ್ಗೆ ಯಾರೋ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಅಂದ್ರೆ ನಮಗೆ ಕೂಡ ಇದು ಹೆಮ್ಮೆ. ಸೊ ಇದನ್ನ ನಮ್ಮ JSW ಪ್ಲಾಂಟ್ ನಲ್ಲಿ ಮಾಡಬೇಕು ಅನ್ನೋದು ಸಜ್ಜನ್ ಜಿಂದಾಲ್ ಅವರ ಮಿಸಸ್ ಅವರ ಆಶೆ ಆಗಿತ್ತು ಕೂಡ. ಸೊ ಹಾಗೆ ಅವರ ಮಿಸಸ್ ನ ಏನ್ ಡ್ರೀಮ್ ಇತ್ತು ಆ ರೀತಿ ಈ ಮ್ಯೂಸಿಯಂ ಅನ್ನ ರೆಡಿ ಮಾಡಿರುವಂತದ್ದು. ಇವಾಗ ನೀವು ನೋಡ್ತಿರುವಂತಹ ಫೋಟೋಸ್ಗಳೇನಿದೆ, ಇದು ಓಲ್ಡ್ ಹಂಪೆಯಲ್ಲಿ ತೆಗೆದಿರುವಂತದ್ದು. ಒಂದು ಆಗಿನ ಜನಾಂಗ ಹಂಪೆಯಲ್ಲಿ ಹೇಗೆ ವಾಸಿಸ್ತಾ ಇದ್ರು ಅವರ ಫೋಟೋಸ್ಗಳನ್ನ ಈ ಆಸ್ಟ್ರೇಲಿಯಾದ ಫೋಟೋಗ್ರಾಫರ್ಸ್ ಏನು ಕ್ಯಾಪ್ಚರ್ ಮಾಡಿದ್ದಾರೆ. ಆ ಪ್ರತಿಯೊಂದು ಫೋಟೋಸ್ಗಳನ್ನ ಅಲ್ಲಿ ಟೆಂಪ್ಲೇಟ್ ಮೂಲಕ ಹಾಕಿರುವಂತದ್ದು. ಸೊ ಆ ಟೆಂಪ್ಲೇಟ್ ಅಲ್ಲಿ ನಿಮಗೆ ನೋಡ್ಬೋದು, ನಾನು ಆಮೇಲೆ ತೋರಿಸ್ತೀನಿ, ಒಂದು ಭೂತ ಕನ್ನಡಿಯ ತರ ಒಂದು 4-5 ಐಟಮ್ಸ್ಗಳಿದೆ. ಅದನ್ನ ನಾವು ಕೈಯಲ್ಲಿ ಇಟ್ಕೊಂಡು ಆ ಫೋಟೋಸ್ಗಳನ್ನ ಝೂಮ್ ಮಾಡಿ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ತುಂಬಾ ಕ್ಲಿಯರ್ ಆಗಿ ನಮ್ಮ ಕಣ್ಣಿಗೆ ಕಾಣುವಂತೆ ಒಂದು ಫೋಟೋಸ್ಗಳನ್ನ 3D ಮೂಲಕ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಕೂಡ. ಈಗೇನು ನೀವು ಈ ಗ್ಲೋಬ್ ಅನ್ನ ನೋಡ್ತಾ ಇದ್ದೀರಿ, ಇದು GPS ಮೂಲಕ ನಮ್ಮ ಹಂಪೆಯನ್ನ ನೋಡಿದ್ರೆ ಹೇಗಿರುತ್ತೆ, ಬಹಳ ಸುಂದರವಾಗಿ ಅದನ್ನ ಒಂದು ರೌಂಡ್ ಅಂದ್ರೆ ಗ್ಲೋಬ್ ನ ಮೂಲಕ ಗ್ಲಾಸಸ್ಗಳನ್ನ ಬಳಸಿ ಒಂದು ಬಹಳ ಒಂದೊಂದು ಪ್ಲೇಸಿಗೂ ಅಷ್ಟು ಸೂಕ್ಷ್ಮವಾಗಿ ವಿಶ್ಲೇಷಣೆಯನ್ನ ಕೊಟ್ಟಿರುವಂತದ್ದು, ಅಂದ್ರೆ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತದ್ದು. ಇಲ್ಲಿ ನೀವು ಕಾಣಬಹುದು ನೋಡಿ, ಆ ಡಾಟೆಡ್ ಲೈನ್ಗಳೇನಿದೆ ಅದು ಆ ಟೆಂಪಲ್ಗಳು ಇರುವಂತಹ ಜಾಗಗಳು. ಹಾಗೆ ವಿಭಿನ್ನ ಸ್ಥಳಗಳನ್ನ ಒಂದೊಂದಾಗಿ ತೋರಿಸ್ಲಿಕ್ಕೆ ಟ್ರೈ ಮಾಡಿರುವಂತದ್ದು ತುಂಬಾ ಜಾಗಗಳಿವೆ. ಸೊ ಸಾಧಾರಣ ಅದನ್ನ ಎಲ್ಲ ಕಡೆ ನೀವು ಬೋರ್ಡ್ಗಳಲ್ಲಿ ನೋಡ್ಬೋದು, ವಾಲ್ಸ್ಗಳಲ್ಲಿ ನೋಡ್ಬೋದು. ನನಗೆ ಇದ್ರ ಒಳಗೆ ಬಂದು ಏನು ಈ ಮ್ಯೂಸಿಯಂನ ಒಳಗೆ ಬಂದು ಬಹಳ ಖುಷಿ ಆಯ್ತು. ಅಂದ್ರೆ ಸರೌಂಡಿಂಗ್ಸ್ ಆಗಿರ್ಬೋದು, ಆ ಪ್ರಕೃತಿ ಸೌಂದರ್ಯ ನನಗೆ ಅಲ್ಲೇ ಇದ್ದು ಬಿಡೋಣ ಅನಿಸ್ತು. ಸೊ ಬರ್ಲಿಕ್ಕೆ ಮನ್ಸಾಗಿಲ್ಲ. ಆ ರೀತಿ JSW ಕಂಪೆನಿ ತನ್ನ ಸೌಂದರ್ಯವನ್ನು ಸೃಷ್ಟಿಸಿರುವಂಥದ್ದು. ಸೊ ನನಗೆ ಈ ಮ್ಯೂಸಿಯಮನ್ನು ನೋಡ್ತಿರುವಾಗ ನನಗೆ ನನ್ನನ್ನೇ ನಾನು ಮರೆತುಬಿಟ್ಟೆ ಕಣ್ರಿ, ಆ ಥರ ಒಂದು ಫೀಲ್ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಸಚಿನ್ ಜಿಂದಾಲ್ ಅವರ ಮಿಸಸ್ನ ಡ್ರೀಮ್ ತುಂಬ ಚೆನ್ನಾಗಿದೆ. ನಾನು ಆ ಫೋಟೋಸ್ಗಳನ್ನು ಮತ್ತೆ ಹೋಗಿ ನೋಡಿರುವಂಥದ್ದು. ನಮ್ಮ ಓಲ್ಡ್ ಈಸ್ ಗೋಲ್ಡ್ ರೀ, ಇವನ್ನೆಲ್ಲ ನೋಡ್ತಿರುವಾಗ ಓಲ್ಡ್ ಈಸ್ ಗೋಲ್ಡ್ ಅನಿಸ್ಬಿಡ್ತು. 3D ಗ್ಲಾಸಸ್ನ ಮೂಲಕ ಕೂಡ ಹಂಪೆಯನ್ನು ತೋರಿಸಿರುವಂಥದ್ದು. ಅದನ್ನು ಒಂದು ಥಿಯೇಟರ್ಗಳ ಮೂಲಕ, ಅಂದರೆ ಥಿಯೇಟರ್ ವ್ಯವಸ್ಥೆಯನ್ನು ಮಾಡಿ ಹಂಪಿಯ ಒಂದೊಂದು ಭಾಗವನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ.
ನಾವು ಅಲ್ಲಿ ಹೋಗಿ ನೋಡಿದರೂ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ವೇನೋ ಆ ಥರ ಫೋಟೋಶೂಟ್ಸ್ಗಳನ್ನು ಮಾಡಿದ್ದಾರೆ ಕೂಡ. ಇದು ನೀವು ಇಲ್ಲಿ ನೋಡ್ತಿರುವಂಥದ್ದು ರಂಗೋಲಿ ಏನಿದೆ ಅದು LED ಲೈಟ್ಗಳ ಮೂಲಕ ಪ್ರತಿಬಿಂಬಿಸುವಂಥದ್ದು. 25 ವರ್ಷ ಇದ್ರು ಹಂಪಿ ಬಗ್ಗೆ ಡಿಟೇಲ್ಡ್ ಆಗಿ ಸ್ಟಡಿ, ಎಕ್ಸ್ಕವೇಷನ್, ಮ್ಯಾಪಿಂಗ್, ಡ್ರಾಯಿಂಗ್ಸ್ ಮಾಡಿ ಭಾಳಷ್ಟು ಬುಕ್ಸ್ ಬರೀತಾರೆ ಹಂಪಿ ಬಗ್ಗೆ. ಇದನ್ನೆಲ್ಲ ಮಾಡಿಕೊಂಡು ಆಸ್ಟ್ರೇಲಿಯಾ ಹೋಗಿ ಮ್ಯೂಸಿಯಂ ಮಾಡ್ಕೊಳ್ತಾರೆ. ಅದೇ ಮ್ಯೂಸಿಯಂ ನಾವು ಇಲ್ಲಿ ತಗೊಂಡು ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಕೂಡ. ಅವರನ್ನು ಕೂಡ ಈ ಮ್ಯೂಸಿಯಂನಲ್ಲಿ ಸಜ್ಜನ್ ಜಿಂದಾಲ್ ಅವರ ಮಿಸಸ್ ಅವರು ಹೈಲೈಟ್ ಮಾಡಿರುವಂಥದ್ದು ಕೂಡ ನನಗೆ ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ಯಾರೇ ಆಗಲಿ ಸಡನ್ನಾಗಿ ಒಪ್ಪೋದಿಲ್ಲ, ಅಂದರೆ ಇಂಥ ವ್ಯಕ್ತಿಗಳಿಂದ ನಾನು ಇನ್ಸ್ಪೈರ್ ಆದೆ ಅಂತ. ಸೊ ಅವರು ನಮ್ಮ ಸಹೃದಯರು ಅಂದ್ಕೊಳ್ತೀನಿ ನಾನು. ಸೊ ಅವರನ್ನು ಹೈಲೈಟ್ ಮಾಡಿರುವಂಥದ್ದು. ಸೊ ಈ ಕಂಪನಿಯ ನಡವಳಿಕೆ, ಕಂಪನಿಯ ಸರೌಂಡಿಂಗ್ಸ್, ಕಂಪನಿಯ ಓನರ್ಸ್ಗಳು ಇವರನ್ನೆಲ್ಲ ನೋಡ್ತಿದ್ದರೆ ಇದೊಂದು ಸುಂದರವಾದ ಪ್ರಪಂಚ, ಅಂದರೆ ಒಂದು ದೇಶಕ್ಕೆ ಬಂದಂತಹ ಎಕ್ಸ್ಪೀರಿಯನ್ಸ್ ಆಯಿತು ಕೂಡ. ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ರೀ. ಆ ಒಂದು ಕಲಾಕೃತಿಗೆ ಕೊಟ್ಟಿರುವಂತಹ ಪ್ರಶಂಸೆಗಳು, ಒಂದೊಂದು ಕಲಾಕೃತಿಗಳನ್ನು ನೋಡ್ತಿದ್ರು ಅಪ್ಪುಗೆ ಕೊಡುವಂತಹ ಈ ಕಲಾಕೃತಿ ಈ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಿದ ಹಾಗೆ ಇದ್ದಾರೆ. ಅದು ನನಗೆ ಸ್ವರ್ಗದಲ್ಲಿ ಇದ್ದ ಹಾಗೆ ಎಕ್ಸ್ಪೀರಿಯನ್ಸ್ ಇತ್ತು ಕೂಡ. ಅಂದರೆ ಅಲ್ಲಿ ನಾವು ದೇವತೆಗಳ ಜೊತೆ ಹೇಗಿರ್ತೀವಿ ಆ ಥರ ಇಲ್ಲಿ ಕೂಡ ಅಂತಹ ಒಂದು ರಾಜ ವೈಭೋಗವನ್ನು ನಮಗೆ ಕಲ್ಪಿಸಿಕೊಟ್ಟಿರುವಂಥದ್ದು ಈ JSW ಕಂಪೆನಿಯನ್ನು. ಆ ಲ್ಯಾಂಪ್ಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಅದರದೇ ಆದ ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ. ಇಲ್ಲೇನು ಈ ಕಲಾಕೃತಿಗಳಿದೆ ಎಲ್ಲದಕ್ಕೂ ಒಂದೊಂದು ಬ್ಯಾಕ್ಗ್ರೌಂಡ್ ಇದೆ ಅಥವಾ ಸ್ಟೋರೀಸ್ಗಳಿದೆ. ಸುಮ್ಮನೆ ಏನೇನೋ ಮಾಡಿಲ್ಲ ಇಲ್ಲಿ. ಸೊ ಆ ಪಾತೆ ಕಲ್ಲುಗಳನ್ನು ಇಟ್ಟಿರುವಂಥದ್ದು ಅದನ್ನು ನೋಡ್ಬೋದು. ಅದಕ್ಕೇನು ಕಾಂಕ್ರೀಟ್ಗಳನ್ನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿರುವಂಥದ್ದು. ಸೊ ಫ್ಲೋರಿಗೆ ಸ್ವಲ್ಪ ಇದು ಮಾಡಿದ್ದಾರೆ ಆಲ್ಟ್ರೇಟೆಡ್ ಆಗಿ. ಇದು ಲಾಂಗ್ ಲೈಫ್ ರೀ, ತುಂಬ ದಿವಸಗಳ ಕಾಲ ಉಳಿಯುವಂತಹ ಒಂದು ಮ್ಯೂಸಿಯಮನ್ನು ರೆಡಿ ಮಾಡಿದ್ದಾರೆ ಕೂಡ. ಸೊ ನಾನು ಕೆಲವೊಂದು ಟ್ರೈ ಮಾಡಿದೆ ಕೂಡ, ಎಲ್ಲವನ್ನು ತೋರಿಸ್ಲಿಕ್ಕೆ ಆಗಿಲ್ಲ ಕೂಡ ನನ್ನ ಹತ್ರ. ಸೊ ಅಲ್ಲಲ್ಲೇ ನಾನು ಸ್ವಲ್ಪ ಎಷ್ಟರ ಮಟ್ಟಿಗೆ ಕವರ್ ಮಾಡಲಿಕ್ಕೆ ಆಗುತ್ತೆ ಅಷ್ಟು ಕವರ್ ಮಾಡಿದ್ದೇನೆ ಮ್ಯೂಸಿಯಮನ್ನು. ಬ್ಯೂಟಿ ಇದೇ ಬ್ಯೂಟಿ ರೀ. ಇದು ಎಂಟ್ರೆನ್ಸ್, ಆ ಲೆಗ್ಸ್ಗಳ ಒಂದು ಸಿಂಬಲ್ ಕಲಾಕೃತಿಗಳಾಗಿರ್ಬೋದು. ಹಾಗೆ ಈ ಫ್ಲವರ್ ಪಾಟ್ ಇದು ಅದ್ಭುತವಾಗಿದೆ. ಮತ್ತೆಲ್ಲವನ್ನು ನನಗೆ ತೋರಿಸ್ಲಿಕ್ಕೆ ಕಷ್ಟ ಆಯಿತು ಸ್ನೇಹಿತರೆ. ಇದನ್ನು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿರುವಂಥದ್ದು. ನೀವು ಶಾರ್ಟ್ ವೀಡಿಯೋಸಲ್ಲಿ ಬೇಕಾದರೆ ಚೆಕ್ ಮಾಡ್ಬೋದು, ನೋಡ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID-ಯನ್ನು ನಾನು ಕೊಟ್ಟಿರ್ತೇನೆ. ಸೊ ಅದರಲ್ಲೂ ಕೂಡ ನೀವು ನೋಡ್ಬೋದು. ಭಾಳ ವಿಜೃಂಭಣೆಯಿಂದ ನಾವೊಂದು ಮದುವೆಗೆ ಹೇಗೆ ಅರೇಂಜ್ ಮಾಡ್ತಾರೋ ಆ ಥರ ಇಲ್ಲಿ ಬ್ಯೂಟಿ ಆಫ್ ನೇಚರನ್ನು ಕಾಣ್ಬೋದು. ಇದರಿಂದ ಗೊತ್ತಾಗುತ್ತೆ ಇದು ಚಿಕ್ಕ ಕಂಪನಿ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು 6, 8ನೇ ಅಥವಾ 10ನೇ ಸ್ಥಾನದ ಒಳಗೆ ಇರುವಂತಹ ಉಕ್ಕಿನ ಕಂಪನಿ ಅನ್ನುವಂಥದ್ದು. ಹಾಗೆ ವೀಕ್ಷಕರೇ, ಈ ವಿಜಯನಗರದ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಈ ಬಳ್ಳಾರಿ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬಳ್ಳಾರಿ ಎಂಬ ಹೆಸರು ಮೂಲ ಕಥೆಗಳಲ್ಲಿ ಇರುವಂಥದ್ದು. ಒಂದು ಪೌರಾಣಿಕ ಕಥೆಯ ಪ್ರಕಾರ ಶಿವಲಿಂಗವನ್ನು ಹುಡುಕುವಾಗ ಅಂಜನಾದ್ರಿ ಬೆಟ್ಟದಲ್ಲಿ ಭಕ್ತರು ತಪ್ಪಾಗಿ ಲಿಂಗವನ್ನು ಬೇರೆ ಕಡೆಗೆ ಸ್ಥಾಪಿಸಿದ್ರು ಅನ್ನೋದು ಒಂದು ಪುರಾವೆ. ಹಾಗಾಗಿ ಇದರಿಂದಾಗಿ ಬಳ್ಳಾರಿ ಅದು ತಪ್ಪು ಆರಿ ಎಂಬ ಹೆಸರು ಬಂದಿರುವಂಥದ್ದು. ಈ ಪ್ರದೇಶವನ್ನು ಚಾಲುಕ್ಯರು, ಹೊಯ್ಸಳರು ಹಾಗೂ ವಿಜಯನಗರದ ಸಾಮ್ರಾಜ್ಯ ಆಡಳಿತ ನಡೆಸಿರುವಂಥದ್ದು. ವಿಶೇಷವಾಗಿ ಹಂಪಿ ವಿಜಯನಗರದ ಸಾಮ್ರಾಜ್ಯ ಅಂದರೆ ರಾಜಧಾನಿ ಆಗಿತ್ತು ಕೂಡ. ಸೊ
ಸೊ ಇದು ಬಳ್ಳಾರಿ ಜಿಲ್ಲೆಯ ಇತಿಹಾಸವನ್ನು ತೆಗೆದಾಗ ವಿಜಯನಗರದೊಂದಿಗೆ ಇದು ಆಳವಾಗಿ ಸಂಬಂಧವನ್ನು ಹೊಂದಿರುವಂಥದ್ದು, ಅಂದರೆ ವಿಜಯನಗರದೊಳಗೆ ಸೇರಿಕೊಂಡಿರುವಂಥದ್ದು. ಸೊ ವಿಜಯನಗರದ ಕಾಲದಲ್ಲಿ ಹಂಪಿ ವಿಶ್ವ ಪ್ರಸಿದ್ಧ ಐತಿಹಾಸಿಕ ನಗರಗಳಲ್ಲಿ ಒಂದಾಗಿತ್ತು. ಯಾಕಂದರೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ತದನಂತರ ಮರಾಠರು ಹಾಗೂ ಹೈದರಾಲಿ ಇವರು ವಿಜಯನಗರದ ಸಾಮ್ರಾಜ್ಯ ಪತನಕ್ಕೆ ಕಾರಣ ಆದರು. ನಂತರ ಬಳ್ಳಾರಿ ಭಾಗವನ್ನು ಮರಾಠರು ಮತ್ತು ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ಅವರು ಆಳ್ವಿಕೆಯನ್ನು ನಡೆಸಿರುವಂಥದ್ದು. ಬ್ರಿಟಿಷರ ಆಳ್ವಿಕೆ ಅಂದರೆ 4ನೇ ಮೈಸೂರು ಯುದ್ಧದಲ್ಲಿ ನಂತರ ಬಳ್ಳಾರಿ ಬ್ರಿಟಿಷ್ ಅಧೀನದಲ್ಲಿರುವಂಥದ್ದು. ಸೊ ಬಳ್ಳಾರಿ ಫೇಮಸ್ ನಿಮಗೆ ಯಾಕೆ ಅಂತ ಗೊತ್ತಿರ್ಬೋದು. ಬಳ್ಳಾರಿ ಜಿಲ್ಲೆಯು ಖನಿಜ ಸಂಪತ್ತಿನಿಂದ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ವಿಶೇಷವಾಗಿ ಕಬ್ಬಿಣದ ಗಣಿಗಾರಿಕೆಗೆ ಈ ಜಾಗ ಜಾಗತಿಕ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂಥದ್ದು. ಸೊ ಬಳ್ಳಾರಿ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಹೆಮ್ಮೆ ಕೂಡ. ಈ ವಿಚಾರವನ್ನು ನಾನು ಹೇಳಿಲ್ಲ ಸ್ನೇಹಿತರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಳ್ಳಾರಿ ಜಿಲ್ಲೆಯ ಜನತೆ ಏನಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಹಾಗಾಗಿ ಹಲವಾರು ಕ್ರಾಂತಿಕಾರಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಈ ದಿವ್ಯ ನಾಡು ಅಂತಲೇ ಬಳ್ಳಾರಿಯನ್ನು ನಾವು ಕಾಣ್ಬೋದು. ಇವತ್ತು ಇದು ನನ್ನ ಇಂಟ್ರೊಡಕ್ಷನ್ ಆಗಿತ್ತು JSW ಕಂಪ್ನಿ ಬಗ್ಗೆ. ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ತುಂಬ ಜನ ಇದ್ದಾರೆ, ಅವ್ರ ಜೊತೆನೂ ಮಾತಾಡ್ತೀನಿ. ಇಲ್ಲಿದ್ದಾರೆ, ಈಗ ಎಲ್ಲ ಹೊರಟಿದ್ದೀವಿ ನಾವು ರಿಟರ್ನ್.